ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮೇಲೆ ಈ ಒಂದು ಕ್ವಶನ್ ಇದೆ. ಸೊ ಇದು ಆ್ಯಕ್ಚುಲ್ ಆಗಿ 2024 ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಕ್ವಶನ್ ಪೇಪರ್ದಲ್ಲಿ 2024 ಇಯರ್ದ. ಸೊ ಇಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ ಈ ಕ್ವಶನನ್ನು. ಸೊ ಕ್ವಶನ್ ನಂಬರ್ 4 ಅಂತಿದೆ ನೋಡ್ರಿ. ಸೊ ಇವತ್ತಿನ ಕ್ಲಾಸ್ ಏನಿದೆಯಲ್ಲ, ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಲ್ಲ, ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ದರೂ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂತೇಳಿ ನಿಮ್ಮ ಸಿಲೆಬಸ್ನಲ್ಲಿ ಇದ್ದರೆ ಸೊ ಖಂಡಿತ ಇವತ್ತಿನ ಕ್ಲಾಸ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಕ್ವಶನ್ ನಂಬರ್ 4 ಆಗಿದೆ. ಸೊ ಅದನ್ನು ಸಾಲ್ವ್ ಮಾಡೋಣ ಯಾವ ಥರ ಇದೆ ಅಂತೇಳಿ. ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್, ಓಕೆ, ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆಫ್ PQR Company Limited, calculate the goodwill under ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಯಾವ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ? ಸಿಂಪಲ್ ಎವರೇಜ್ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಸಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ಗೆ ಇಯರ್ ಅದು ಕೊಟ್ಟಿದ್ದಾರೆ, ಪ್ರಾಫಿಟ್ಸನ್ನು ಕೊಟ್ಟಿದ್ದಾರೆ. ಸೊ 2019ದಾಗ 90,000 ಪ್ರಾಫಿಟ್ ಅದು ಕೊಟ್ಟಿದ್ದಾರೆ. 2020ದಾಗ 60,000 ಪ್ರಾಫಿಟ್ ಇದೆ. 2021 72,000 ಪ್ರಾಫಿಟ್ ಇದೆ. 2022 66,000 ಪ್ರಾಫಿಟ್ ಇದೆ. ಇದೇ ರೀತಿ 2023ದಾಗ 72,000 ಪ್ರಾಫಿಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಇಟ್ ವಾಸ್ ಡಿಸೈಡೆಡ್ ಟು ವ್ಯಾಲ್ಯೂ ಆಫ್ ದ ಗುಡ್ವಿಲ್ ಆಫ್ ದ ಕಂಪ್ನಿ ಆನ್ ದ ಬೇಸಿಸ್ ಆಫ್ 3 ಇಯರ್ಸ್. ಇದನ್ನೊಂದು ಸ್ವಲ್ಪ ಮಾರ್ಕ್ ಮಾಡ್ಕೊರಿ ನೀವು. ಆನ್ ದ ಬೇಸಿಸ್ ಆಫ್ 3 ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್. ಓಕೆ, ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ದ ಪಾಸ್ಟ್ 5 ಇಯರ್ಸ್ ಅಂಡರ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಈ ಪ್ರಾಬ್ಲಮನ್ನು ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡುವಾಗ ನಂಬರ್ ಆಫ್ ಪರ್ಚೇಸ್ ಇಯರ್ ಅಂತೇಳಿ ಎಷ್ಟು ಇಯರ್ ಅಂತೇಳಿ ತೆಗೆದುಕೊಳ್ರಿ ಅಂತ ಹೇಳಿದ್ದಾರೆ. 3 ಇಯರ್ಸ್ ಅಂತೇಳಿ ತೆಗೆದುಕೊಳ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲೊಂದು ಪಾಯಿಂಟ್ ಇದೆ ನೋಡ್ರಿ, 5 ಇಯರ್ಸ್ ಅಂಡರ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತಾರೆ. ಮತ್ತು ಹಿಂಗೆ 5 ಇಯರ್ಸ್ ಅಂತೇಳಿ ನೀವು ಇಂಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ 5 ಇಯರ್ಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದು ಫಸ್ಟ್ ಇಯರ, ಇದು ಸೆಕೆಂಡ್ ಇಯರ, ಇದು ಥರ್ಡ್ ಇಯರ, ಇದು 4th ಇಯರ, ಇದು 5th ಇಯರ್. ಸೊ ಈ ಥರ ಇದೆ 5 ಇಯರ್ಸ್ ಅಂದಾಗ. ಸೊ ಇದು ಇಷ್ಟ ಪ್ರಾಬ್ಲಮ್ ಇದ್ದಾರೆ. ಎಷ್ಟಕ್ಕೆ ಎಷ್ಟು ಮಾರ್ಕ್ಸ್ ಇದೆ? 5 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. 5 ಮಾರ್ಕ್ಸ್ ಇದೆ ಎಷ್ಟಕ್ಕೆ. ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಸೊ ನಾ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಿಮ್ಗೆ ಹೇಳಿದ್ದೇನೆ. ಸೊ ಇವತ್ತಿನ ಕ್ಲಾಸಲ್ಲೂ ನೋಡೋಣ ಇದ್ದ. ಸೊ ಇಲ್ಲಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ಸೊ ಇದಾದ ನಂತರ ಏನು ಮಾಡಿರಿ, ಸಿಂಪಲ್ ಎವರೇಜ್ ಪ್ರಾಫಿಟ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಈ ಥರ ಒಂದು ಫಾರ್ಮುಲಾ ಇದೆ. ಇದು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ ಅಂತ ಮಾಡಬೇಕು. ಓಕೆ, ಸೊ ಟೋಟಲ್ ಪ್ರಾಫಿಟನ್ನು ತೆಗೆದುಕೊಳ್ರಿ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಸಪೋಸ್ ಇನ್ ಕೇಸ್ ಯಾವುದಾದ್ರು ಒಂದೊಂದು ಇಯರ್ ಮೈನಸ್ದಾಗ ಕೊಟ್ಟಿರ್ತಾರೆ, ಅಂದರೆ ಲಾಸ್ ಅಂತೇಳಿ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಪ್ಲಸ್ದಾಗ ಅಂದರೆ ಪ್ರಾಫಿಟ್ದಾಗ ಅದನ್ನ ಲೆಸ್ ಮಾಡ್ಕೋಬೇಕು. ಓಕೆ, ನಿಮಗೂ ಗೊತ್ತಿದೆ ಇದು. ಸೊ ಮತ್ತು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಡಿಪ್ರಿಸಿಯೇಷನ್ ಬಗ್ಗೆ, ಸೊ ಓವರಾಲ್ ಎಲ್ಲ ನೀವು ನೋಡಿ. ಸೊ ಇಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡಬೇಕು. ಇದ್ರೊಳಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಡೈರೆಕ್ಟಾಗಿ ಪ್ರಾಫಿಟನ್ನು ಟೋಟಲ್ ಮಾಡ್ಕೊರಿ ಇವನ್ನೆಲ್ಲ. ಸೊ 90,000 60,000 72,000 66,000 72,000. ಓಕೆ, ಸೊ ಅಂದರೆ ನಂಬರ್ ಟೋಟಲ್ ಪ್ರಾಫಿಟ್ ಅಂದರೆ ಏನು ಬರುತ್ತೆ? 90,000 60,000 72,000 66,000 ಆ್ಯಂಡ್ 72,000 ಅಂತೇಳಿ ಮೆನ್ಷನ್ ಮಾಡಿದ ನಂತರ ಡಿವೈಡೆಡ್ ಬೈ, ಓಕೆ, ಇದನ್ನು ಮರಿಬಾರ್ದು ನೀವು, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ಇಯರ್ ಅದಾವೆ ನೋಡ್ರಿ. ಹಾಗಾದ್ರೆ ನಾನು ಹೇಳಿದ್ದೀನಿ ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್, 4th ಆ್ಯಂಡ್ 5th ಇಯರ್. ಓಕೆ, 5 ಇಯರ್ಸ್ದ ಪ್ರಾಫಿಟ್. ಸೊ ಡಿವೈಡೆಡ್ ಬೈ 5 ಅಂದರೆ ಇಲ್ಲಿ ಎಷ್ಟು ಇಯರ್ ನೀವು ಮ್ಯಾಲೆ ಇಲ್ಲೇನು ಎಷ್ಟು ಇಯರ್ ತೆಗೆದುಕೊಂಡಿರ್ತೀರಲ್ಲ, ಸೊ ಆ ಥರದ ಇಯರ್ನ ತೆಗೆದುಕೊಳ್ಬೇಕು. ಓಕೆ, ಪ್ರಾಫಿಟ್ ತೆಗೆದುಕೊಂಡಿರ್ತಾರೆ ಆ ಥರದ ಇಯರ್ ತೆಗೆದುಕೊಳ್ಬೇಕು. ಸೊ ಡಿವೈಡೆಡ್ ಬೈ 5 ಮಾಡಿರಿ. ಸೊ ಈಗ ಇವನ್ನೆಲ್ಲ ಪ್ಲಸ್ ಮಾಡೋದರಿಂದ 3,60,000 ಬರುತ್ತೆ. ಡಿವೈಡೆಡ್ ಬೈ 5 ಅಂತ ಮೆನ್ಷನ್ ಮಾಡಿರಿ. ಸೊ ನಂತರ ಡಿವೈಡೆಡ್ ಬೈ 5 ಮಾಡಿದಾಗ ಸೊ ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ? 72,000 ಅಂತೇಳಿ ಬರುತ್ತೆ. ಓಕೆ, ಸೊ ಇಲ್ಲಿಗೆ ಕಂಪ್ಲೀಟ್ ಆಗಲಿಲ್ಲ ಪ್ರಾಬ್ಲಮ್. ಏನು ಕೇಳಿದ್ದಾರೆ? ಸೊ ನಿಮಗೆ ಈಗ ಫಸ್ಟ್ ನೋಡ್ರಿ, ಗುಡ್ವಿಲ್ ಅಂಡರ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಕೇಳಿದ್ದಾರೆ. ಈಗ ನಾವು ಸಿಂಪಲ್ ಎವರೇಜನ್ನು ಫೈಂಡ್ ಔಟ್ ಮಾಡಿದ್ವು ಪ್ರಾಫಿಟನ್ನು. ಸೊ ಇದಾದ ನಂತರ ಗುಡ್ವಿಲ್ಲನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ವ್ಯಾಲ್ಯೂ ಆಫ್ ದ ಗುಡ್ವಿಲ್ ಕೂಡ ಅಂತಾರೆ ಇದಕ್ಕೆ. ಸೊ ಗುಡ್ವಿಲ್ ಈಕ್ವಲ್ ಟು ಸಿಂಪಲ್ ಎವರೇಜ್ ಪ್ರಾಫಿಟ್ ಇಂಟು
ಇಯರ್ ಆಫ್ ಪರ್ಚೇಸ್ ಅಂತ ಹಾಕ್ಬೇಕು ನೀವು ಇಂಟು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕನ್ನ. ಸೊ ಈಗ ನೋಡ್ರಿ, ಸಿಂಪಲ್ ಎವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ ಇಲ್ರಿ. ಸೊ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟಾಗಿ 72,000 ಬಂದಿದೆ. ಓಕೆ, 72,000 ಅಂತೇಳಿ ಮೆನ್ಷನ್ ಮಾಡಬೇಕು. ಇಂಟು ಅದಕ್ಕೆ ಇಂಟು 3 ಅಂತ ಮಾಡಬೇಕು. 3 ಯಾಕೆ ನೋಡ್ರಿ, ಇಲ್ಲಿ ಪ್ರಾಬ್ಲಮ್ದಾಗ ಏನು ಹೇಳಿದ್ದಾರೆ, ಕಂಪ್ನಿ ಆನ್ ದ ಬೇಸಿಸ್ ಆಫ್ 3 ಇಯರ್ಸ್ ಪರ್ಚೇಜಸ್ ಅಂತ ಹೇಳಿದಾರಲ್ಲ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ 3 ಇಯರ್ಸ್ ಅಂತೇಳಿ ಮೆನ್ಷನ್ ಮಾಡ್ಕೊಂಡ. ಸೊ 72,000 ಇಂಟು 3 ಇಯರ್ಸ್ ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ, 2,16,000 ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಅಂತ ಹೇಳ್ಬೋದು. ಓಕೆ, ಸೊ ಅಂದರೆ ಲಾಸ್ಟ್ ನೀವು ಬರಿಬೋದು, ದ್ಯಾಟ್ ಈಸ್ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಈಕ್ವಲ್ ಟು 2,16,000 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಇಷ್ಟ ಈ ಕ್ವಶನ್ದ ಆನ್ಸರ್ ಇದೆ. ಸೊ ವೆರಿ ಸಿಂಪಲ್ ಇದೆ ರೀ, ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿರಿ, ಸೊ ನಿಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಇದು ಆ್ಯಕ್ಚುಲಾಗಿ ಥಿಯರಿ ಕ್ವಶನ್ ಇದೆ, ಸ್ವಲ್ಪ ನೀವು ನೋಟ್ ಮಾಡ್ಕೊರಿ. ಇದನ್ನ ಜಸ್ಟ್ ನಾನು ರೀಡ್ ಮಾಡಿ ಹೇಳ್ತೇನೆ, ಜಸ್ಟ್ ನೋಟ್ ಮಾಡ್ಕೊರಿ. ಇದನ್ನ ಎಕ್ಸ್ಪ್ಲೇನ್ ದ, ಇದನ್ನು ಕೂಡ 2024 ಇಯರ್ದಾಗ ಕೇಳಿದ್ದಾರೆ ಕ್ವಶನ್. ಸೊ ಇದನ್ನು ಕೂಡ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ಸಮ್ಟೈಮ್ಸ್ ಒಮ್ಮೊಮ್ಮೆ ಮೇ ಬಿ 10 ಮಾರ್ಕ್ಸ್ಗಾರನು ಕೇಳ್ಬೋದು. ಓಕೆ, ಸೊ ಇಲ್ಲಾಂದ್ರೆ 5 ಮಾರ್ಕ್ಸ್ಗೆ ಈ ಥರ ಕೇಳಿದ್ದಾರೆ. ಅವಾಗ ಈಗ ಒಂದು ಸ್ವಲ್ಪ ನೋಡ್ಕೊಂಡು ನೀವು ಎಕ್ಸಾಮ್ದಾಗ ಕೇಳಿದ್ದಾರೆ ಅಂದ್ರೆ ಅದು ಇಂಪಾರ್ಟೆಂಟ್ ಇದ್ದಂಗೆ ಸ್ವಲ್ಪ ನೋಡ್ಕೋಬೇಕು, ಅದ್ರ ಬಗ್ಗೆ ಅಬ್ಸರ್ವೇಷನ್ ಇರಬೇಕು ನಮ್ಗೆ. ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತಿದೆ. ಓಕೆ, ಸೊ ಈ ಒಂದು ಕ್ವಶನ್ ಏನಿದೆಯಲ್ಲ, ಸೊ ಇದು ಕೂಡ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮೇಲಿದೆ. ಓಕೆ, ಸೊ ಈಗರೇ ಸಾಲ್ವ್ ಮಾಡಿದ್ರಲ್ಲ ಆ ಕ್ವಶನ್ ಏನಿದೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮೇಲಿದೆ. ಸೊ ಈ ಕ್ವಶನ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮೇಲಿದೆ. ಓಕೆ, ಸೊ ಇಲ್ಲಿ ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಹೇಳ್ತಾರೆ. ಸೊ ಯಾವ್ಯಾವ ಮೆಥಡ್ಸ್ ಅದಾವ್ರಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತೇಳಿ. ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂದಾಗ 3 ಮೆಥಡ್ ಬರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಒಂದು 10 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಇದ್ರ ಮೇಲಿದೆ. ಸೊ 2024 ಇಯರ್ದಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇವಾಗ ಜಸ್ಟ್ ಥಿಯರಿ ನೋಡ್ರಿ. ಇಲ್ಲಿ ನೆಟ್ ಅಸೆಟ್ಸ್ ಮೆಥಡ್ ಅಂತೇಳಿ ಬರುತ್ತೆ. ಫಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಇದು. ಅಂಡರ್ ದಿಸ್ ಮೆಥಡ್ ಟೇಕಿಂಗ್ ಆಲ್ ದ ಅಸೆಟ್ಸ್ ಆ್ಯಂಡ್ ಡಿಡಕ್ಟ್ ಟೋಟಲ್ ಲಯಬಿಲಿಟೀಸ್ ಫ್ರಮ್ ದ ಅಸೆಟ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಕಾಲ್ಡ್ ನೆಟ್ ಅಸೆಟ್ಸ್ ಅಂತ ಹೇಳಿ ಬರುತ್ತೆ. ಅಂದರೆ ಟೋಟಲ್ ಅಸೆಟ್ಸನ್ನು ಟೋಟಲ್ ಲಯಬಿಲಿಟಿದಾಗ ಮೈನಸ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದ್ದಾಗ ನೋಡೋಣ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆರ್ ಬ್ರೇಕ್ ವ್ಯಾಲ್ಯೂ ಆರ್ ಬ್ಯಾಲೆನ್ಸ್ ಶೀಟ್ ಆರ್ ನೆಟ್ ಅಸೆಟ್ಸ್ ಬ್ಯಾಕಿಂಗ್ ಮೆಥಡ್ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾರೆ. ಸೊ ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ಯಾವ ಮೆಥಡ್ ರೀ, ನೆಟ್ ಅಸೆಟ್ಸ್ ಮೆಥಡ್ ಇದ್ದಾಗ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ಬೋದು ನೀವು. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಇದು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ ನಿಮಗೆ. ಓಕೆ, ಸೊ ಈಗಾಗಲೇ ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಪ್ರಾಬ್ಲಮ್ ಇದ್ದಾವೆ, ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಾಮ್ 2024 ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ yield ಮೆಥಡ್ ಅಂತೇಳಿ ಇನ್ನೊಂದು ಮೆಥಡ್ ಬರುತ್ತೆ, ಸೆಕೆಂಡ್ ಮೆಥಡ್. ಇದೊಂದು ಸ್ವಲ್ಪ ಡೀಪಾಗಿ ಹೋಗುತ್ತೆ, ಇದ್ರಾಗ ಭಾಳ ಮೆಥಡ್ಸ್ ಬರ್ತವೆ, ಅವನು ಎಲ್ಲ ನೀವು ನೋಡ್ಕೊರಿ. ಇಲ್ಲಿ ನಾನು ಶಾರ್ಟ್ಕಟ್ ಅಷ್ಟೇ ಮೆನ್ಷನ್ ಮಾಡಿದ್ದೇನೆ. ದ ಶೇರ್ ಈಸ್ ವ್ಯಾಲ್ಯೂಡ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಪ್ರೈಸ್ ಆರ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಕಂಪ್ನಿ ಈಸ್ ಕಾಲ್ಡ್ yield ಮೆಥಡ್ ಅಂತ ಹೇಳ್ತಾರೆ. ಸೊ ವ್ಯಾಲ್ಯೂ ಆಫ್ ಶೇರ್ಸ್ ಈಕ್ವಲ್ ಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್ ಇಂಟು ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿ ಬರುತ್ತೆ, ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತೇಳಿ. ಸೊ ಈ ಥರ ಇದು ಇದನ್ನಿದೆ. ನೆಕ್ಸ್ಟ್ ಒಂದು ನೋಡಿರಿ, ಪೇರ್ ವ್ಯಾಲ್ಯೂ ಮೆಥಡ್ ಅಂತೇಳಿ ಬರುತ್ತೆ, ಪೇರ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂತೇಳಿ ಬರುತ್ತೆ. ದ ಎವರೇಜ್ ವ್ಯಾಲ್ಯೂ ಆಫ್ ದ ಶೇರ್ ಆನ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ್ಯಂಡ್ yield ವ್ಯಾಲ್ಯೂ ಈಸ್ ಕಾಲ್ಡ್ ಪೇರ್ ವ್ಯಾಲ್ಯೂ ಆಫ್ ಶೇರ್ಸ್. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಎವರೇಜಸ್ ಮಾಡ್ತಾರೆ. ಸೊ ಈ ನೆಟ್ ಅಸೆಟ್ಸ್ ಮೆಥಡ್ದಾಗಿಂದ yield ಮೆಥಡ್ದಾಗಿಂದ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದ್ರಿಂದ ಪೇರ್ ವ್ಯಾಲ್ಯೂ ಅಂತ ಹೇಳಿ ಬರುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ yield ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿದಾಗ ಪೇರ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದು ಏನು ಥಿಯರಿ ಕ್ವಶನ್ ಏನು ಕೇಳಿದಾರಲ್ಲ, ಸೊ ಇದರ ರಿಲೇಟೆಡ್ 10 ಮಾರ್ಕ್ಸ್ಗೆ ಪ್ರಾಬ್ಲಮೆಟಿಕ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಇದೇ ಕ್ವಶನ್ ಏನಾದರೂ 10 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಇನ್ಫಾರ್ಮೇಷನನ್ನು ಬರೀಬೇಕು. ಓಕೆ, yield ಮೆಥಡ್ದಾಗ ಯಾವ್ಯಾವ ಮೆಥಡ್ಸ್ ಬರ್ತವೆ, ಸೊ ಅವನ್ನೆಲ್ಲ ಒಂದು ಸೆಕೆಂಡ್ ನೀವು ನೋಡ್ಕೊರಿ. ಸೊ ಇವತ್ತಿನ ಕ್ಲಾಸ ಸಫಿಷಿಯೆಂಟ್ ಆಯಿತು.
ಓಕೆ ಇಷ್ಟು ಸಾಕ್ರಿ ಇವತ್ತಿನ ಕ್ಲಾಸ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ ಕಂಪ್ನೀಸ್ ಫೈನಲ್ ಅಕೌಂಟ್ ಮೇಲೆ ಈ ಪ್ರಾಬ್ಲಮ. ಸೊ ಯಾವ ಥರ ಸಾಲ್ವ್ ಮಾಡಬೇಕು ಅದು ನೆಕ್ಸ್ಟ್ ಸೆಷನ್ದಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೇನೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್. ನಿಮ್ಗೆ ಇವತ್ತಿನ ಕ್ಲಾಸ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.